ಧರ್ಮೇಂದ್ರ ಪ್ರಧಾನ್ ಈಗ ಪ್ರಸ್ತುತ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರುವಂತಹದ್ದು ಬಿಜೆಪಿ ಸರ್ಕಾರ. ಬಿಜೆಪಿ ಅಂದ್ರೆ ಇದಕ್ಕೆ ತನ್ನದೇ ಆದಂತಹ ಒಂದು ಪರಿವಾರ ಇದೆ. ಪರಿವಾರ ಅಂತಂದ್ರೆ ಬೇರೆ ಬೇರೆ ಸಂಘಟನೆಗಳು ಇದಕ್ಕೆ ಬೆಂಬಲ ವ್ಯಕ್ತಪಡಿಸುತ್ತೆ ಅಥವಾ ಎಲ್ಲದರ ಜೊತೆ ತನ್ನ ಗುರುತಿಸ್ಕೊಳ್ಳುತ್ತೆ. ಅದು ಒಂದು ಕಡೆ ಸೈದ್ಧಾಂತಿಕವಾದಂತಹ RSS ಇರಬಹುದು, ಆಮೇಲೆ ವಿದ್ಯಾರ್ಥಿ ಚಳವಳಿ ABVP ಆಗಿರಬಹುದು. ಆಮೇಲೆ ಅದಕ್ಕೆ ತಂದೇ ಆದಂತಹ ಒಂದು 50ರಿಂದ 60 ಸಂಘಟನೆಗಳು ಇದಕ್ಕೆ ಇದ್ರ ಜೊತೆಲಿ ಬಿಜೆಪಿ ಜೊತೆಲಿ ಗುರುತಿಸ್ಕೊಂಡಿದೆ. ಆ ಥರದ ಸಂಘಟನೆ ವಿದ್ಯಾರ್ಥಿ ಸಂಘಟನೆ ABVP. ಧರ್ಮೇಂದ್ರ ಪ್ರಧಾನ್ ಮೊದಲು ABVP ಮೂಲಕ ಬಂದವರು. ABVPಯ ವಿದ್ಯಾರ್ಥಿ ನಾಯಕರಾಗಿದ್ದರು. ಮಹತ್ವದ ಗಮನಿಸಬೇಕಾಗಿರೋ ಸಂಗತಿ ಏನಂತ, ಇವತ್ತು ಧರ್ಮೇಂದ್ರ ಪ್ರಧಾನ್ ಪರೀಕ್ಷಾ ಪೇಪರ್ ಸೋರಿಕೆ, ಕ್ವಶನ್ ಪೇಪರ್ ಸೋರಿಕೆ ಕಾರಣಕ್ಕೋಸ್ಕರ ರಾಜೀನಾಮೆ ಕೊಡ್ತಿದ್ದಾರೆ. ಆದ್ರೆ ಇವರು ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಂತಂದ್ರೆ ಅದು ಕೂಡ ಪೇಪರ್ ಸೋರಿಕೆನೆ ಒಂದು ಕಾರಣ ಆಗಿತ್ತು ಅನ್ನೋಂಥದ್ದೇ ಇಲ್ಲಿ ಗಮನಿಸಬೇಕಾಗಿದೆ. ಹೌದು ಸರ್. 1997ರಲ್ಲಿ 96-97 ಈ ಒಂದು ಪೇಪರ್ ಲೀಕ್ ಆಗಿ ಅವಾಗ ಒಂದು ದೊಡ್ಡ ಹೋರಾಟ ನಡೆಯಿತು. ಧರ್ಮೇಂದ್ರ ಪ್ರಧಾನ್ ಒಡಿಸಾದಲ್ಲಿ ವಿದ್ಯಾರ್ಥಿ ABVP ನಾಯಕರಾಗಿದ್ರು. ಆಗ ನಡೆದಂತ ಹೋರಾಟ ಯಾವ ಮಟ್ಟಕ್ಕೆ ಹೋಯ್ತು ಅಂತಂದ್ರೆ ಭಾರಿ ದೊಡ್ಡ ಪ್ರಮಾಣದ ಹೋರಾಟ ನಡೀತು. ಆಗ ನಡೆದಂತ ಹೋರಾಟದಲ್ಲಿ ಕಡೆಗೆ ಇವರು ಬೆಳೆದ್ರು, ನಾಯಕರಾಗಿ ದೊಡ್ಡ ನಾಯಕರಾಗಿ ಬೆಳೆದ್ರು. ಆಗ ಬೆಳೆದಿದ್ದು ಇವ್ರನ್ನು ಬಿಜೆಪಿಗೆ ಇವರು ಆನಂತರ ಬಿಜೆಪಿಗೆ ಬಂದಿತ್ತು. ಹೀಗೆ ಒಂದು ಪುಷ್ ಕೊಡ್ತು, ಒಂದು ಚಳವಳಿ, ಒಂದು ಹೋರಾಟ, ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧದ ಒಂದು ಹೋರಾಟ ಧರ್ಮೇಂದ್ರ ಪ್ರಧಾನ್ಗೆ ಪುಷ್ ಕೊಡ್ತು. ಅವರೊಬ್ಬ ABVP ನಾಯಕರಿಂದ ಬಿಜೆಪಿ ನಾಯಕರಾಗಿ ಪರಿವರ್ತನೆಗೊಂಡ್ರು. ಆನಂತರ ಎಲ್ಲಾ ಹಂತದಲ್ಲೂ ಬೆಳೆದ್ರು, ಸಂಸದರಾದ್ರು, ಬೇರೆ ಬೇರೆ. ಇವತ್ತಂತೂ ಅವರು ಪ್ರಮುಖವಾದಂತ ಸ್ಥಾನದಲ್ಲೇ ಇದ್ರು. ಯಾಕೆಂದ್ರೆ ಒಂದು ಶಿಕ್ಷಣ ಖಾತೆ ಬಹಳ ಮಹತ್ವದ ಖಾತೆ, ಅದಕ್ಕೆ ದೊಡ್ಡ ಪ್ರಮಾಣದ ಬಜೆಟ್ ಕೂಡ ಇರುತ್ತೆ. ಆಮೇಲೆ ಅದು ಬಹಳ ಮುಖ್ಯವಾಗಿರೋ ಇಂಪಾರ್ಟೆಂಟ್ ಖಾತೆ. ಬಹಳ ಜನ ಅದಕ್ಕೆ ಸ್ಪಂದಿಸ್ತಾರೆ, ಅದಕ್ಕೆ ಆ ವ್ಯಾಪ್ತಿಗೆ ಬರ್ತಾರೆ. ದೊಡ್ಡ ಪ್ರಮಾಣದ ಅದರಲ್ಲೂ ಹೊಸಬರು, ಯುವಕರು ಅದರಲ್ಲಿ ಬರ್ತಾರೆ. ಹೀಗಾಗಿ ಅಂತವ್ರನ್ನ ಸೆಳೆಕೊಳ್ಳಿಕ್ಕೆ, ಅಂತವ್ರಿಗೆ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡ್ಲಿಕ್ಕೆ ಶಿಕ್ಷಣ ಖಾತೆ ತುಂಬಾ ಮಹತ್ವದ. ಸೊ ಆ ಖಾತೆಯನ್ನ ಇವ್ರ ಮೇಲೆ ಕೊಟ್ಟಿದ್ರು ಅಂದ್ರೆ ಎಷ್ಟು ಮಟ್ಟಿಗೆ ವಿಶ್ವಾಸ ಇಟ್ಟಿದ್ರು. ಕೆಲವು ರಾಜ್ಯಗಳ ಉಸ್ತುವಾರಿ ಆಗಿದ್ರು. ಪಕ್ಷದಲ್ಲೂ ಇವ್ರಿಗೆ ಒಂದು ಸಂಘಟನೆ ಮಾಡ್ಲಿಕ್ಕೂ ಕೂಡ ಇವ್ರಿಗೆ ಬೇಕಾದಷ್ಟು ಅವಕಾಶಗಳನ್ನು ಕೊಟ್ಟಿದ್ರು. ಪಕ್ಷ ಗೆದ್ದ ಮೇಲೆ, ಅಧಿಕಾರಕ್ಕೆ ಬಂದ ಮೇಲೆ ಅವ್ರಿಗೂ ಕೂಡ ಇವ್ರಿಗೆ ಒಂದು ಉತ್ತಮವಾದಂತ ಒಂದು ಸ್ಥಾನನೇ ಕೊಟ್ಟಿದ್ರು. ಆದ್ರೆ ಈಗ ಏಕಾಏಕಿ ಈಗ ಅವರು ಇಳಿಬೇಕಾಗಿ ಬಂದಿದೆ. ಮುಂದೆ ಅವ್ರ ಕತೆ ಏನು, ಅವರ ಪರಿಸ್ಥಿತಿ, ಅಥವಾ ಅವ್ರನ್ನ ಪಕ್ಷ ಸಂಘಟನೆಗೆ ಬೆಳೆಸ್ಕೊಳುತ್ತಾ ಅಥವಾ ಒಂದಷ್ಟು ಜನ ಅವ್ರನ್ನ ಸುಮ್ಮನೆ ಇಡುತ್ತಾ ಅನ್ನೋಂಥದ್ದನ್ನ ನೋಡ್ಬೇಕು ಅದೇನಾಗತ್ತೆ. ಸರ್, ಈಗ ಪ್ರಧಾನ್ ಅವರ ಒಂದು ರಾಜೀನಾಮೆ ಇಷ್ಟೊಂದು ತಡವಾಗಿ ಆಗಿದ್ದು ಒಂಥರ ಅದು ಅಹಿತಕರ ಘಟನೆ ಅನ್ಬೋದು. ಯಾಕಂದ್ರೆ ಈ ಮೊದಲೇ ಆರಂಭವಾದಂತದ್ದು. ಈಗ CJP ಬಗ್ಗೆ ನೋಡೋದಾದ್ರೆ, ನಾವು CJP ಅನ್ನೋದೊಂದು ಪಾರ್ಟಿನೇ ಅಲ್ಲ. ಮೊದಲನೇದಾಗಿ ಅದೊಂದು ಇನ್ಸ್ಟಾಗ್ರಾಮ್ ಖಾತೆಯಾಗಿ ಆರಂಭವಾದಂತದ್ದು, ಒಂದು ಸಾಮಾಜಿಕ ಜಾಲತಾಣಗಳ ಒಂದು ಖಾತೆಯಾಗಿ ಆರಂಭವಾದಂತದ್ದು. ಅದು ಒಂದೇ ಅಥವಾ ಒಂದು 2-3 ದಿನಗಳಲ್ಲಿ ಕೋಟ್ಯಾಂತರ ಫಾಲೋವರ್ಸ್ ಗಳನ್ನ ಗಳಿಸ್ಕೊಳ್ಳುತ್ತೆ. ಅದಾದ ನಂತರ ದೆಹಲಿ ಅಂತ ಒಂದು ರಾಜಧಾನಿ ಒಳಗಡೆ ಒಂದು ದೊಡ್ಡದಾದಂತಹ ಪ್ರೊಟೆಸ್ಟ್ ಮಾಡುತ್ತೆ ಸರ್. ಅದ್ರ ಜೊತೆಗೆ ಅದು ಹಲವಾರು ರಾಜ್ಯಗಳಲ್ಲೂ ಸಹಿತ, ನಮ್ಮ ಬೆಂಗಳೂರಲ್ಲೂ ಸಹಿತ ಆ CJP ಪಾರ್ಟಿಯ ಒಂದಷ್ಟು ಚಳವಳಿಗಳು ಇನ್ನೇನು ನಡೆಯುತ್ತೆ ಸರ್, ಗಲಾಟೆಗಳು ನಡೆಯುತ್ತೆ. ಅದಾದ ನಂತರ ಕೊನೆಯದಾಗಿ ಒಬ್ಬ ಶಿಕ್ಷಣ ಸಚಿವರ ರಾಜೀನಾಮೆವರೆಗೂ ಸಹಿತ ಆ ಒಂದು ಪಾರ್ಟಿ ಅಂದ್ರೆ ಅದು ಸೋಷಿಯಲ್ ಮೀಡಿಯಾ ಖಾತೆ ಅಲ್ಲಿವರೆಗೂ ಬೆಳೆಯುತ್ತೆ. ಅದಕ್ಕೆ ಹಲವಾರು ಜನ ಫಾಲೋವರ್ಸ್ ಆಗ್ತಾರೆ ಸರ್. ಆದ್ರೆ ಈಗ ಎಲ್ಲದಕ್ಕೂ ಆರಂಭವಾದಾಗ ಈ ಮೊದಲೇ ಸ್ವಲ್ಪ ಪ್ರಧಾನಿಗಳಾಗಿರ್ಬಹುದು, ಶಿಕ್ಷಣ ಸಚಿವರಾಗಿರ್ಬಹುದು, ಅವ್ರು ಯಾರಾದ್ರೂ ಒಂದು ಮೊದಲೇ ಪ್ರತಿಕ್ರಿಯೆ ನೀಡಿದ್ರೆ ಇದನ್ನ ಸ್ವಲ್ಪ ಹತ್ತಿಕ್ಕುವಂತದ್ದು ಆಗ್ಬೋದಿತ್ತ? ಖಂಡಿತ ಆಗ್ತಾ ಇತ್ತು. 2 ಕಾರಣಗಳಿಗೋಸ್ಕರ ಅವರು ನೆಗ್ಲೆಕ್ಟ್ ಮಾಡಿದ್ದಾರೆ. ಒಂದು, ಅವ್ರಿಗೆ ಈ ಹಿಂದೆ ರೈತರ ಪ್ರತಿಭಟನೆ ಆಗಿದೆ. ಎಸ್ ಸರ್. ಅದು ವರ್ಷಾಂಗಟ್ಟಲೆ ನಡೆದಿದೆ. ಎಸ್ ಸರ್. ಅದ್ರ ಜೊತೆಗೆ ಇನ್ನೊಂದು ಕುಸ್ತಿ ಪೈಲ್ವಾನರ ಪ್ರತಿಭಟನೆ ಆಗಿದೆ. ಹೌದು ಸರ್. ಈ ಎಲ್ಲ ಸಂದರ್ಭದಲ್ಲೂ ರೈತರು ಅಂದ್ರೆ ಅವರು ಬಹಳ ದೊಡ್ಡ ಶಕ್ತಿ, ಅವ್ರನ್ನೂ ಎದುರಾಕೊಂಡು ಬದುಕಲಿಕ್ಕೆ ಆಗಲ್ಲ. ಆದ್ರೆ ಮೋದಿ ಸರ್ಕಾರ ಆ 2 ರೈತರ ಪ್ರತಿಭಟನೆ ಆದಾಗ, ಅದು ದೆಹಲಿಯಲ್ಲೇ, ಅದು ಜಂತರ್ ಮಂತರ್ ಹತ್ರನೇ ಆದಾಗ, ಅದನ್ನು ದಕ್ಕಿಸ್ಕೊಂಡ್ರು, ಆ ಪ್ರತಿಭಟನೆಯನ್ನ ದಕ್ಕಿಸ್ಕೊಂಡ್ರು. ಹೀಗಾಗಿ ಈ ಪ್ರತಿಭಟನೆಗಳಿಗೆಲ್ಲ ಹೆದರುವಂತ ಅಗತ್ಯ ಇಲ್ಲ ಅನ್ಕೊಂಡ್ರು ಏನೋ ಗೊತ್ತಿಲ್ಲ, ಅನ್ಸಿರ್ಬೇಕು ಅವ್ರಿಗೆ. ಇವ್ರಿಗೆ ಗೊತ್ತಾಗೋ ಹೊತ್ತಿಗೆ
ಅದು ಬಹಳ ಇದು ದೊಡ್ಡ ಪ್ರಮಾಣದಲ್ಲಿ ಬೆಳೆದ್ಬಿಟ್ಟಿತ್ತು. ಒಂಥರ ಗುಪ್ತಚರ ವೈಫಲ್ಯನೂ ಇರಬಹುದು, ಎಸ್ ಸರ್. ಅಥವಾ ಈ ಆಡಳಿತಕ್ಕೆ ಗೊತ್ತಾದ್ರೂ ಅವರು ಮೋದಿಗೆ ಅದನ್ನ ತಲುಪಿಸ್ಲಿಕ್ಕೆ ಆಗ್ಲಿಲ್ವೋ ಏನೋ. ಯಾರು ಸಹಿತ ಉಳಿಯ ಮಾಡಿಲ್ಲ ಸರ್, ಅದೊಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಇಷ್ಟರ ಮಟ್ಟಿಗೆ ಬೆಳೆಯುತ್ತೆ ಅಂತ ಹೇಳಿ. ಒಂದೇ ದಿನದಲ್ಲಿ 2 ದಿನದಲ್ಲಿ 7-8 ಕೋಟಿ ಕೊಟ್ಟಾಯ್ತು. Yes, sir. ಅಂದ್ರೆ ಸಿಜೆಪಿ ಇದರಲ್ಲಿ ಅದಕ್ಕೆ ಚೆನ್ನಾಗಿ ಆ ಸೋಷಿಯಲ್ ಮೀಡಿಯಾನ ಚೆನ್ನಾಗಿ ಬಳಸ್ಕೊಳ್ಳೋದು ಇದರ ಪ್ರಮುಖ ಅಭಿಜಿತ್ ದೀಪ್ಕೆಗೆ ಚೆನ್ನಾಗಿ ಗೊತ್ತಿದೆ. Yes, sir. ಯಾಕಂದ್ರೆ ಅಭಿಜಿತ್ ದೀಪ್ಗೆ ಇದರಲ್ಲಿ ಆಪ್ಗೆ ಕೆಲಸ ಮಾಡಿದಂತ ಆಮ್ ಆದ್ಮಿ ಪಾರ್ಟಿಗೆ. ಹೌದು ಸರ್. ಆಮ್ ಆದ್ಮಿಗೆ ಸೋಷಿಯಲ್ ಮೀಡಿಯಾ ಇದಾಗಿ ಮುಖ್ಯಸ್ಥ ಆಗಿ ಅದನ್ನೆಲ್ಲ ನೋಡ್ಕೊಂಡು ಆ ವಿಭಾಗದಲ್ಲಿ ಕೆಲಸ ಮಾಡಿದ್ರಿಂದ ಅದನ್ನ ಅಲ್ಲಿ ಅದರ ನಾಡಿ ಮಿಡಿತನೂ ಗೊತ್ತು, ಅದನ್ನ ಹೇಗ್ ಬೆಳೆಸೋದು ಅಂತಾನು ಗೊತ್ತು. ಹೀಗಾಗಿ ಆ ಬರೀ ಅಷ್ಟರಲ್ಲೇನೆ ಇದೆ, ಅದು ಸೋಷಿಯಲ್ ಮೀಡಿಯಾದಲ್ಲೇ ಇದೆ. ಅದು ಇನ್ನು ಜನಗಳು ಅದಕ್ಕೆ ಹೆಚ್ಚು ಇನ್ವಾಲ್ವ್ ಆಗಿಲ್ಲ. ಕೇವಲ ಫಾಲೋ ಮಾಡೋದಾಗ್ಲಿ ಅಥವಾ ಲೈಕ್ ಕೊಡೋದಾಗ್ಲಿ ಇಷ್ಟು ಅಥವಾ ಒಂದು ಕಾಮೆಂಟ್ ಮಾಡೋದಾಗ್ಲಿ ಇಷ್ಟು ಮಾಡ್ತಾ ಇದಾರೇನೋ ಅಂತಾನೋ ಅನ್ಸಿರ್ಬಹುದು. ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಅದು ಒಂದು ಕಾರಣ ಇರ್ಬೋದು. ಆನಂತರ ನಾನು ಪ್ರತಿಭಟನೆ ಮಾಡ್ತೀನಿ ಅನ್ಬಿಟ್ಟು ಇಲ್ಲಿಗೆ ಅಭಿಜಿತ್ ದೀಪ್ಗೆ ಬೇರೆ ದೇಶದಲ್ಲಿ ಇದ್ಕೊಂಡು ಇದನ್ನೆಲ್ಲ ಮಾಡಿ ಇಷ್ಟು ದೊಡ್ಡದಾಗಿ ಬೆಳೆಸಿದ್ರು. ಆಮೇಲೆ ಭಾರತಕ್ಕೆ ಬಂದು ಇಲ್ಲೆಲ್ಲ ಈವನ್ ಬೆಂಗಳೂರು ಸೇರಿದ ಹಾಗೆ ಬೆಂಗಳೂರು, ಹೈದರಾಬಾದ್, ಚೆನ್ನೈ ಎಲ್ಲಾ ಕಡೆ ಓಡಾಡಿದಾಗ್ಲೂ ಇಷ್ಟೊಂದು ಜನ ಏನು ಸೇರಿರ್ಲಿಲ್ಲ, ಭಾರಿ ಜನ ಸೇರಿರ್ಲಿಲ್ಲ. ಹೀಗಾಗಿ ಅವ್ರಿಗೆಲ್ಲೋ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಆಯ್ತು. ಆದ್ರೆ ಯಾವತ್ತು ಅದು ಹಿಂಸಾಚಾರ ರೂಪ ತಳಿ ಶುರುವಾಯ್ತು ಅವತ್ತಿಗೆ ಅಂದ್ರೆ 21ನೇ ತಾರೀಕು ಅವಾಗ್ಲೇ ಒಂದು ಅರಿವಾಗಿದೆ. ಸೊ ಅರಿವಾದ ತಕ್ಷಣ ಅವರು ತಮ್ಮ ಸ್ಟ್ಯಾನ್ಸ್ ನಿಲುವನ್ನು ಬದಲಾಯಿಸ್ಕೊಂಡಿದ್ದಾರೆ. ಯಾರಿಗೂ ಮಣಿಲಿಲ್ಲ ಮೋದಿ ಸರ್ಕಾರ, ಇವ್ರಿಗೆ ಮಣಿತು. ಅದು ಆ ಶಕ್ತಿ ಇವ್ರಿಗಿದೆ ಅಂತ ಆಯ್ತು. ಈಗ ನಾವು ಸಿಜೆಪಿ ನೋಡೋದ್ಕಿಂತ ಸರ್, ಸಿಜೆಪಿ ಜೊತೆ ಸೇರ್ಕೊಂಡಂತ ಯುವಕರಿಗಾಗಿ ಮನಿ ಅನ್ಬೋದು ನಾವು. ಯಾಕಂದ್ರೆ ಇಲ್ಲಿ ಯುವ ಶಕ್ತಿ ದೇಶದ ಶಕ್ತಿ ಅಂತ ಇದ್ವಲ್ಲ, ಯುವಕರಿಗಾಗಿ ಮನಿ ಇತ್ತು ಅಂತೇಳಿ. ಆದ್ರೆ ಇಲ್ಲಿ ಹಲವಾರು ಬೇರೆ ಬೇರೆ ತರನಾದಂತ ಪಕ್ಷಗಳಾಗಿರ್ಬೋದು, ಬೇರೆ ಬೇರೆ ಯಾವ್ದೋ ಸಂಘಟನೆಗಳು ಅವರೆಲ್ಲ ಬಂದು ಅವರನ್ನು ಬೇರೆ ಬೇಯಿಸ್ಕೊಳ್ಳುವಂತ ಕೆಲಸನೂ ಆಯ್ತಾ ಸರ್ ಇಲ್ಲಿ? ದೇಶದಲ್ಲಿ ಹೇಗಾಗಿದೆ ಪರಿಸ್ಥಿತಿ ಅಂದ್ರೆ ವಿರೋಧ ಪಕ್ಷಗಳಿಗೆ ದಮ್ಮೆ ಇಲ್ಲ. ಎಸ್ ಸರ್, ರಾಜ್ಯದಲ್ಲಿ ಆಗಿರ್ಬೋದು, ಕೇಂದ್ರದಲ್ಲಿ ಆಗಿರ್ಬೋದು. ವಿರೋಧ ಪಕ್ಷಗಳಿಗೆ ಯಾಕೆ ದಮ್ಮಿಲ್ಲ ಅಂತಂದ್ರೆ ಇಂತಹ ಒಂದು ನಾವು ಇಷ್ಟು ದಿನಗಳಲ್ಲಿ ನೋಡಿದ್ದೆ ಆದ್ರೆ ಈ ಹಿಂದಿನ ಇದ್ರಲ್ಲೆಲ್ಲ ಇಂಥ ಯಾವ್ದಾದ್ರು ಸಂದರ್ಭ ಬಂದ್ರೆ ಮೊದಲು ಹೋರಾಟಕ್ಕೆ ಇಳಿತಾ ಇದ್ದು ಆ ವಿರೋಧ ಪಕ್ಷಗಳು. ಎಸ್ ಸರ್. ಅಂದ್ರೆ ಇವತ್ತು ವಿರೋಧ ಪಕ್ಷಗಳೇ ವಿರೋಧ ಪಕ್ಷನೇ ಅಲ್ಲ, ಸಿಜೆಪಿ ಒಂದು ಪಕ್ಷನೇ ಅಲ್ಲ. ಸರ್, ಯಾರೊಬ್ಬ ವ್ಯಕ್ತಿ ಮಾಡಿದಂತ ಒಂದು ಆಂದೋಲನ ಅಲ್ಲ ಸರ್, ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಖಾತೆ, ಪ್ರತಿಯೊಬ್ಬರು ಇರುತ್ತಾರೆ, ಅದೊಂದು ಖಾತೆ ಅಷ್ಟೇ. ಮಾಡಿ ಒಂದು ಆಂದೋಲನದ ರೀತಿಯಲ್ಲಿ ಅದನ್ನ ಬೆಳೆಸಿ ಮಾಡಿದಂತಹದ್ದು. ಅಂದ್ರೆ ಇದನ್ನ ಆಕ್ಚುಲಿ ವಿರೋಧ ಪಕ್ಷಗಳಿಗೆ ಹಳ್ಳಿಗಳಲ್ಲಿ ಊರುಗಳಲ್ಲಿ ಅವ್ರದೇ ಆದಂತಹ ಕಾರ್ಯಕರ್ತರು, ಅವ್ರದೇ ಆದಂತಹ ತಂಡ ಎಲ್ಲ ಇದೆ. ಆದರೂ ಅವ್ರಿಗೆ ಇದನ್ನೆಲ್ಲ ಇಂಥ ಒಂದು ಹೋರಾಟ ಕಟ್ಟುವಂತ ಶಕ್ತಿನೇ ಇಲ್ಲ. ಯಾಕೆಂದ್ರೆ ಜನ ಅವ್ರ ಮೇಲೆ ವಿಶ್ವಾಸ ಕಡಿಮೆ ಇಟ್ಟಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ವಿದ್ಯಾರ್ಥಿಗಳು ಬೇರೆ ಎಲ್ಲೋ ಹುಡುಕ್ತಾ ಇದ್ರು, ಇವ್ರು ಯಾರು ನಮ್ಮ ನಾಯಕರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಇವ್ರು ನಮ್ಮವರಲ್ಲ, ಯಾವ ವಿರೋಧ ಪಕ್ಷದವರು ನಮ್ಮವರಲ್ಲ ಅಂತ ಅವ್ರಿಗೆ ಒಬ್ಬ ನಾಯಕತ್ವ ಬೇಕು. ಆದ್ರೆ ಈ ವಿರೋಧ ಪಕ್ಷಗಳು ಅವ್ರ ನಾಯಕರಾಗ್ಲಿಕ್ಕೆ ಸಮರ್ಥರಾಗ್ತಾ ಇಲ್ಲ ಅಂತ ಅನ್ಸುತ್ತೆ. ಹೀಗಾಗಿ ಅವ್ರು ಬೇರೆ ದಾರಿ ಹುಡ್ಕೊಂಡಿದ್ದಾರೆ. ಬಹುಶಃ ಸಿಜೆಪಿ ಅನ್ನುವಂಥದ್ದು ಅವ್ರಿಗೊಂದು ಒಳ್ಳೆ ಇದಾಗಿ ಕಾಣಿಸಿದೆ, ಆಶಾ ಗೋಪುರ ಆಗಿ ಕಾಣಿಸಿದೆ. ಬಂದಿದ್ದಾರೆ, ನುಗ್ಗಿದ್ದಾರೆ. ಅವರು ಅನೇಕ ದಿನಗಳಲ್ಲಿ ಅವರಲ್ಲಿ ಇದ್ದಂತ ಕೆಚ್ಚು ಹೊರಗೆ ಬಂದಿದೆ. ಅದು ರೋಷ ಆಗಿ ತಾಳಿದೆ. ಹೋರಾಟಕ್ಕೆ ಜಯ ಸಿಕ್ಕಿದೆ. ಆದ್ರೆ ವಿರೋಧ ಪಕ್ಷಗಳು ಇಲ್ಲಿ ದುರ್ಬಲ ಅನ್ನುವಂತಹದ್ದು ಅವ್ರು ಪ್ರಕಟಿಸ್ಕೊಂಡ್ರು. ಇನ್ನ ಅವ್ರು ಬಂದು ಅವ್ರ ಲಾಭ ಮಾಡ್ಕೊಂಡು ಎಷ್ಟ್ ಮಾಡ್ಕೊಳ್ತಾರ ಗೊತ್ತಿಲ್ಲ, ಅದು ಎಷ್ಟಾಗುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಆಕ್ಚುಲಿ ಈ ಇಶ್ಯೂ ಇಟ್ಕೊಂಡು ಹೋರಾಟ ಮಾಡ್ಬೇಕಾಗಿದ್ದು ವಿರೋಧ ಪಕ್ಷಗಳು, ಬೇರೆಯವರು ಅದನ್ನ ಮಾಡಿಬಿಡ್ತಾರೆ. ಓಕೆ ಸರ್, ಈಗ ಮುಂದಿನ ದಿನಗಳಲ್ಲಿ ಸಿಜೆಪಿ ಅನ್ನೋದು ಇದೇನು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದೇನಿದೆಯಲ್ಲ, ಚುನಾವಣೆಗೆ ಬರುವಂತ ಒಂದು ಅಧಿಕೃತವಾದಂತ ರಿಜಿಸ್ಟರ್ ಆಗಿ ಒಂದು ಚುನಾವಣೆಗೆ ಸ್ಪರ್ಧಿಸುವಂತ ಪಕ್ಷ ಆಗ್ಬೋದಾ ಸರ್? ಖಂಡಿತ ಅವ್ರ ಮನಸ್ಸಿನಲ್ಲಿ ಅದು ಇದೆ, ಮಾಡ್ತಾರೆ ಅನ್ಸುತ್ತೆ. ಆದ್ರೆ ಹೋರಾಟ ಬೇರೆ, ರಾಜಕೀಯ ಪಕ್ಷ ಬೇರೆ. ರಾಜಕೀಯ ಪಕ್ಷಕ್ಕೆ ಬೇರೆದೇ ಆದಂತಹ ಇದಿರ್ಬೇಕಾಗುತ್ತೆ. ಹೋರಾಟಕ್ಕೆ ಆ ಮನಸ್ಥಿತಿನೇ ಬೇರೆ, ಆ ಧೋರಣೆಗಳೇ ಬೇರೆ, ಆ ನಿಲುವೇ ಬೇರೆ, ಅಲ್ಲಿ ಬದುಕಬೇಕಾಗಿರುವಂತಹ ರೀತಿನೇ ಬೇರೆ.
ಒಂದು ರಾಜಕೀಯ ಪಕ್ಷನ ಕಟ್ಟೋನ ಅವನ ಸ್ವಭಾವ, ನಡವಳಿಕೆ, ರೀತಿ ನೀತಿಗಳೇ ಬೇರೆ ಆಗಿರುತ್ತೆ. ಹೀಗಾಗಿ ಅಭಿಜಿತ್ ದೀಪ್ಗೆ ಈಗೇನ್ ಮಾಡ್ತಾ ಇದಾರೆ, ಅಥವಾ ಅವನ ಜೊತೆಲಿ ಇರುವಂತಹ ಇನ್ನೊಂದು ತಂಡ ಏನಿದೆ, ಆ ತಂಡ ರಾಜಕೀಯ ಪಕ್ಷವಾಗಿನೂ ಗೆಲ್ಲುತ್ತಾ ಅನ್ನೋದನ್ನ ಈಗಲೇ ಹೇಳಲಿಕ್ಕೆ ಆಗಲ್ಲ. ಬರುವಂತಹ ದಿನಗಳಲ್ಲಿ ಏನೇನ್ ಆಗುತ್ತೆ, ಏನೇನ್ ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಮೇಲೆ ಒಂದು ಅಂದಾಜು ಮಾಡಬಹುದು. ಈಗಂತೂ ಏನು ಅಂದಾಜು ಮಾಡ್ಲಿಕ್ಕೆ ಆಗಲ್ಲ. ಅವ್ರ ಮನಸ್ಸಿನಲ್ಲಿ ಅಂತೂ ಇದೆ ಸ್ಪಷ್ಟವಾಗಿ. ಓಕೆ ಸರ್, ಈಗ ನಾವು ಕೇಂದ್ರದಲ್ಲೇ ಆಯ್ತು, ಈಗ ನಮ್ಮ ಕರ್ನಾಟಕದಲ್ಲಿಯೂ ಸಹಿತ ಕೆಪಿಸಿ ಹಗರಣಗಳು ನೀವು ಕೇಳ್ತಾನೆ ಇದ್ದೀರಾ. ಈಗ ಏನಾದ್ರೂ ಕಾಕ್ರೋಚ್ ಜನತಾ ಪಾರ್ಟಿ ಈಗ ಕೇಂದ್ರ ಸರ್ಕಾರದ ಜೊತೆಗೆ ಮಾಡಿದಂತಹ ಒಂದು ಹೋರಾಟ ಏನಿದ್ರ, ಕೇಂದ್ರ ಸರ್ಕಾರ ವಿರುದ್ಧ ಮಾಡಿದಂತಹ ಹೋರಾಟ, ಈಗ ಏನಾದ್ರು ಕರ್ನಾಟಕದಲ್ಲಿ ಆ ಹೋರಾಟ ಕರ್ನಾಟಕ ಸರ್ಕಾರದ ವಿರುದ್ಧ ನಡೀಬಹುದಾ? ಈಗ ನಮ್ಮಲ್ಲಿ ಇತ್ತೀಚೆಗೆ ಯಾವ್ದು ನಡೆದಿಲ್ಲ. ನಮ್ಮಲ್ಲೂ ಆಗಿದೆ, ಬೇಕಾದಷ್ಟು ಆಗಿದೆ, 2016 ಆಗಿದೆ, ಬೇರೆ ಬೇರೆ ಆಗಿದೆ. ಆದ್ರೆ ಇತ್ತೀಚೆಗೆ ಯಾವ್ದು ಲೇಟೆಸ್ಟ್ ಆಗಿ ನಡೆಯಿತೋ ಅವಾಗ ಅದರ ಬಿಸಿ ಜಾಸ್ತಿ ಇರುತ್ತೆ. ಇತ್ತೀಚೆಗೆ ಏನೋ ನಡೆದಿಲ್ಲ. ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇದು ಆಗಿರೋದು. ಈ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ಅವ್ರಿಗೆ, ಈ ಕಡೆ ಗುಜರಾತ್ ಇಂದ ಹಿಡಿದು ಆ ಕಡೆ ಏನು ಈಶಾನ್ಯ ಭಾರತದಲ್ಲಿ ಇರುವಂತಹ ರಾಜ್ಯಗಳವರೆಗೆ ಎಲ್ಲ ರಾಜ್ಯಗಳಲ್ಲೂ ಆಗಿದೆ. ಸೊ ಹೀಗಾಗಿ ಹೋರಾಟ ಆದ್ರೆ ಎಲ್ಲ ರಾಜ್ಯಗಳಲ್ಲೂ ಆಗ್ಬೇಕು, ಕರ್ನಾಟಕ ಮಾತ್ರ ಏನಲ್ಲ. ಆದ್ರೆ ಫ್ರೆಶ್ ಆಗಿ ಏನ್ ನಡೆದಿರುತ್ತೋ ಅವಾಗ ಮಾತ್ರ ಬಿಸಿ ಜಾಸ್ತಿ ಇರುತ್ತೆ, ಅವಾಗ ಅದರ ಎಫೆಕ್ಟ್ ಜಾಸ್ತಿ ಇರುತ್ತೆ ಜನಕ್ಕೆ. ಹೀಗಾಗಿ ತಕ್ಷಣಕ್ಕೆ ಹೋರಾಟ ಆಗುತ್ತೆ ಅಂತ ಏನು ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ಓಕೆ ಸರ್, ಈಗ ಕೊನೆಯದಾಗಿ ಸಿಜೆಪಿಯ ಮುಂದಿನ ಟಾರ್ಗೆಟ್ ಯಾರಾಗಿರ್ಬೋದು ಸರ್? ಈಗ ಸದ್ಯಕ್ಕೆ ಅವ್ರ ಮುಂದೆ ಅವ್ರಿಗೆ ಇದ್ದಂತದ್ದು ಒಂದೇ ಗೋಲ್, ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಇಳಿಸ್ಬೇಕು ಅನ್ನೋಂಥದ್ದು ಒಂದೇ ಗೋಲ್ ಇತ್ತು. ಅವ್ರಿಗೆ ಬೇರೆ ನೀತಿ ನಿಯಮಗಳು, ಬೇರೆ ಸಿದ್ಧಾಂತಗಳು, ಸೈದ್ಧಾಂತಿಕವಾಗಿ ಬೇರೆ ಎಲ್ಲ ಇದೆ, ಏನೋ ಎಲ್ಲ ಮೊದಲೇ ಸಿದ್ಧ ಆಗಿ ಬಂದಿದ್ದಾರೆ ಅಂತ ಆ ತರ ಏನಿಲ್ಲ ಅವ್ರ ಮನಸ್ಸಿನಲ್ಲಿ. ಇನ್ನು ಮುಂದೆ ಅವರು ಸಜ್ಜಾಗಬೇಕು. ಇನ್ನು ಮುಂದೆ ನಾನು ಯಾರನ್ನ ಟಾರ್ಗೆಟ್ ಮಾಡ್ಬೇಕು, ಇನ್ನು ಮುಂದೆ ನಾನು ಹೋರಾಟನ ಹೇಗೆ ಕಟ್ಬೇಕು, ಇನ್ನು ಮುಂದೆ ನಾನು ಪಾರ್ಟಿ ಕಟ್ಟೋದು ಹೇಗೆ, ಅದೆಲ್ಲ ಇಷ್ಟು ದಿನ ಮಾಡ್ಲಿಕ್ಕಂತ ಅವ್ರಿಗೆ ಸಾಧ್ಯ ಇರಲಿಲ್ಲ. ಏಕಾಏಕಿ ಹೋರಾಟಕ್ಕೆ ಧುಮುಕಿದ್ದಾರೆ. ಮೊದಲೇ ಹೋರಾಟದಲ್ಲೇ ಅವ್ರಿಗೆ ಜಯ ಸಿಕ್ಕಿದೆ. ಇನ್ನು ಮುಂದೆ ಅವ್ರು ಮಾಡ್ತಾರೆ. ಇನ್ನು ಮುಂದೆ ಅವರು ಕೂತ್ಕೊಂಡು ಚರ್ಚೆಗಳು ಮಾಡಿ ಈಗ ಡಿಸೈಡ್ ಮಾಡ್ತಾರೆ. ಈಗಂತೂ ಅವ್ರ ಕಣ್ಮುಂದೆ ಏನು ಇಲ್ಲ ಸದ್ಯಕ್ಕೆ ಹೇಳ್ಬೇಕಂತಂದ್ರೆ.